ಯಾವ ಸೆಲೆಬ್ರಿಟಿ ಅವರು ಎಲ್ಲೂ ಬರಲ್ಲ, ತುಂಬಾ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ಸೊ ಯಾರಂದ್ರೆ ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಶೂಟ್ಗೆ ಹೋಗ್ತಾ ಇದೀವಿ. ಆರ್ಯ ಇವತ್ತು ತುಂಬಾ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾವ ಸೆಲೆಬ್ರಿಟಿ ಅವರು ಎಲ್ಲೂ ಬರಲ್ಲ, ತುಂಬಾ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ಸೊ ಯಾರಂದ್ರೆ ಅಂಶ್. ಸ್ವಲ್ಪ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಬಂದಿಲ್ಲ. ಹೌದಾ, ಎಲ್ಲ ಹೋಗ್ತಿದ್ರಿ ದಿನ? ಮನೇಲಿ ಇರ್ತಿದ್ದೆ. ಹೇಳಿ ಪರವಾಗಿಲ್ಲ. ಕೆಲ್ಸ ನಮ್ ಬ್ರದರ್ಗೋಸ್ಕರ ಬಂದ್ರಿ ಇವತ್ತು. ನನ್ಗೋಸ್ಕರ ಬಂದಿಲ್ವಾ? ತಂಗಿಗೋಸ್ಕರ ಬಂದಿಲ್ವಾ? ತಂಗಿ, ಬ್ರದರ್ ತಂಗಿ ಹಂಗ ಹೇಳಕ್ ಆಗಲ್ವಲ್ಲ. ಬ್ರದರ್ ತಂಗಿ ಅಂದ್ರೆ ಆಗಲ್ಲ, ಅದು ಸ್ವಲ್ಪ ಏನೋ ಕಂಬೈನ್ ಮಾಡ್ಬೇಕು. ಅದಕ್ಕೆ ಕಮೆಂಟ್ ನೋಡ್ತಿರ್ತೀರಲ್ಲ, ನೋಡ್ತಾ ಇರ್ತೀನಿ. ನೋಡ್ಬೇಕಲ್ಲ ನಮ್ಮ ಅಕ್ಕ ಬಾವ. ಗೈಸ್, ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ಆರ್ಯ ಅವ್ರ ತಾತ ಕೂಡ ಬಂದಿದ್ದಾರೆ. ದಾದಾ ಸೇ ಹಾಯ್. ಆಯ್ ಮಾಡಿ ನಮಸ್ತೆ. ನಮ್ ದಾದಾ ಮಾತಾಡಲ್ಲ ಗೈಸ್, ಜಾಸ್ತಿ ಮಾತಾಡಿದ್ರೆ ಹಿಂದಿಯಲ್ಲಿ ಮಾತಾಡ್ತಾರೆ ಜಾಸ್ತಿ. ಸೊ ಗೈಸ್, ಅದೇ ಇವಾಗ ಟೆಂಪಲ್ಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಈ ಸ್ಯಾರಿಲಿ ಟೆಂಪಲ್ ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಟೆಂಪಲ್ಗೆ ಹೋಗ್ತಾ ಇದೀವಿ. ಸಾಯಂಕಾಲ ಇನ್ನೊಂದ್ ಕಡೆ ಹೋಗ್ಬೇಕು, ಬಟ್ ಇನ್ನು ಅನ್ನಲ್ಲ ಎಲ್ಲ ಹೋಗ್ಬೇಕಂತ. ಇನ್ನ ಸ್ವಲ್ಪ ಜನ ಆಡ್ ಆಗ್ತಾರೆ. ಸೊ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ. 15 ಎಲ್ಲೆಲ್ಲಿ ಹೋಗ್ತೀವಿ ಅಂತ ಕಂಪ್ಲೀಟ್ ಆಗಿ ವ್ಲಾಗ್ ನ ನೋಡಿ, ಆಯ್ತಾ ಗೈಸ್? ನಾನು ಹೇಳ್ದೆ ಕ್ಲೋಸ್ ಇರುತ್ತೆ, ಯಾರು ತೆಗ್ದಿರ್ತಾರೆ ಅಂತ. पार्क करके हम लोग अंदर जा सकते हैं ना? अंदर गाड़ी लेके जा सकते हैं. ಏನ್ ಹೇಳ್ತೀರಾ ಬ್ರೋ? ನೋಡ್ತಾ ಇದ್ದೀನಿ. 4:15 को टेंपल ओपन होगा. ನೋಡಿ, ठीक है. 3 o'clock ನಾವು ಗೂಗಲ್ ಅಲ್ಲಿ ಎಲ್ಲ ನೋಡಿದೀವಿ ಅಂತ सर हम लोग गूगल में टाइमिंग देख के ही आ रहे हैं सर. ಇದೊಂದು ಇವಾಗ ತಲೆನೋವಾಯ್ತು ಗೈಸ್. ಬೇರೆ ದೇವಸ್ಥಾನ ಇಲ್ಲೇ ಎಲ್ಲಾದ್ರೂ ನೋಡ್ಕೊಂಡು ನಿಯರ್ ಬೈ ಶೂಟ್ ಮಾಡ್ಕೊಂಡು ಹೋಗ್ಬೇಕು. ಏನು ಮಾಡಕ್ಕಾಗಲ್ಲ. ಹೇಳ್ದೆ ತಾನೆ, ಯಾವ್ದು ಓಪನ್ ಇರಲ್ಲ. ಸಿರಿ ಕಾಲ್ ಕುಶಾಲ್. ಗೈಸ್, ನೀವ್ ಯಾವಾಗ್ಲೂ ನೋಡ್ತೀರಾ ಕ್ಯಾಮ್ರಾದಲ್ಲಿ ಇವರಿಬ್ರು ಜಗಳ ಆಡ್ತಾರೆ, ಆಳ್ತಾರೆ, ಇಷ್ಟೇ. ಆಫ್ ಕ್ಯಾಮ್ರಾ ಏನ್ ಮಾಡ್ತಾರೆ ನೋಡ್ತೀರಾ? ಬನ್ನಿ ನೋಡಿ. ಏನೋ ಏನೋ ಆಗಿದೆ, ನನಗೆ ಗೊತ್ತೇ ಆಗದೆ. ಏನೋ ಏನೋ ಆಗಿದೆ. A few moments later. ಗೈಸ್ ನೋಡಿ, ಕರ್ಕೊ ಬಂದ್ಬಿಟ್ಟು ನನ್ನ ಹೆಂಗ್ ವೇಟ್ ಮಾಡಿಸ್ತಿದಾರೆ ಇವ್ರಿಬ್ರು. ಇಲ್ಲ ಒಂದ್ ತಲೆ ಕೆಡ್ಸ್ಕೊಂಡ್ಬಿಡಿ. ಮಾತಾಡಿದೀನಿ, ಅವ್ರು ಕಾಲ್ ಮಾಡ್ತೀನಿ ಅಂತ ಅಂದವ್ರೆ. ಖಂಡಿತ ಇಲ್ಲಿ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಅಟ್ಲೀಸ್ಟ್ ಆದ್ರೆ ಕರ್ಕೊಂಡು ಹೋಗ್ತೀನಿ. ನಮ್ ಏರಿಯಾದಲ್ಲೇ ಶೂಟ್ ಮಾಡ್ಬೋದಿತ್ತು ತಾನೇ. ಬಟ್ ಇಬ್ರು 3 ಜನದ ಪ್ಲಾನ್ ಏನಿತ್ತು, ಇಸ್ಕೊಂಡಲ್ಲೇ ಮಾಡ್ಬೇಕಿತ್ತು. ಕರೆಕ್ಟಾ? ಇಸ್ಕೊಂಡ್ ನಮ್ ಏರಿಯಾದಲ್ಲೂ ಇತ್ತಲ್ಲ. ಬಟ್ ಇದು ಸ್ವಲ್ಪ ಸೇಮ್ ಟೈಮಿಂಗ್ಸ್ ಅಲ್ಲ. ಸೊ ನಾನು ಹೇಳ್ದೆ ಬ್ರೋ, ಇವ್ರಿಗೆ ಹೇಳ್ದೆ ನಾನು. ಇಲ್ಲ ಆಯ್ತಮ್ಮ, ಸಮೀಕ್ಷಿಸ್ಬಿಡಮ್ಮ, ಕಲ್ ಮುಗಿಲಮ್ಮ. ಅಯ್ಯ ಆಯ್ತು, ಏನ್ ಮಾಡ್ತೀರ? ನಂದು ಪರಿಸ್ಥಿತಿ ಇವತ್ತು ವೇಟ್ ಮಾಡಿಸ್ತಾ ಇದ್ದಾರ. ಪರಿಸ್ಥಿತಿ ಡೋಂಟ್ ಆಡಲ್ಲ. ಅಲ್ವಾ, ಲೇಟ್ ಆಯ್ತು ಕಣೆ. ಒಡ್ಬಿಡಿ ತೊಳಿ. ಅಲ್ಲ, ಇವಾಗ ಎಷ್ಟೊಂದು ವೇಟ್ ಮಾಡ್ಬೇಕು ಹಂಗಿದ್ರೆ? ಜಸ್ಟ್ ಐ ವೇಟಿಂಗ್ ಫಾರ್ ಒನ್ ಕಾಲ್ ಬಂದಿಷ್ಟ ಡೋರ್ ಓಪನ್ ಮಾಡ್ತಾರೆ. ನಮ್ಗೆ ತಲೆ ಕೆಡ್ಸ್ಕೊಂಡ್ ಬೇಡ, ಇವತ್ತೆಲ್ಲ ಏನದು ಮಾಡಿ ಎಲ್ಲಾದ್ರೂ ಹೋಗೋಣ. ಬರ್ರಿ ಆಚೆ ಡ್ರೋನ್ ನೋಡ್ಕೊಂಡ್ ಬರೋಣ. ಗೈಸ್, ಯಾರ ಕೈಲಿ ಇನ್ಫ್ಲುಯೆನ್ಸ್ ಮಾಡಿ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನನ್ ಗೊತ್ತಿಲ್ಲ ಅದಾಗತ್ತೋ ಇಲ್ವೋ ಗೊತ್ತಿಲ್ಲ. ಮಾತಾಡ್ತವ್ರು ತೋರಿಸ್ರಿ, ಅಲ್ಲಿ ಮಾತಾಡಿಸ್ತಿರೋದು. ನೋಡಿ, ಅವ್ರು ಮಾತಾಡ್ತಿದ್ದಾರೆ ಫೋನಲ್ಲಿ. ಅಮ್ಮ, ಫಾರ್ ಯು ಎವ್ರಿಥಿಂಗ್ ವೇಟ್. ಇವಾಗ ಆಗಿಲ್ಲ ಆದ್ರೆ ಬೇರೆ ಪ್ಲಾನ್ ಮಾಡ್ತೀನಲ್ಲ. ಇಲ್ಲ, ಹೊರಗಡೆ ಬಂದ್ರೆ ಇವ್ರ ಎಕ್ಸ್ಪ್ರೆಷನ್ ನೋಡಿ. ಆಯ್ತಾ ಶೂಟ್? ಶೂಟ್ ಸ್ವಲ್ಪ ಆಯ್ತು. ಒಳ್ಳೆ ಕ್ಯಾಮ್ರಾ ಮ್ಯಾನ್ ಗೈಸ್. ಲೊಕೇಶನ್ ಆರ್ಯಾಗಿಂತ ಒಳ್ಳೆ ಕ್ಯಾಮ್ರಾ ಮ್ಯಾನ್. ಕ್ಯಾಮ್ರಾಮನ್ ಇಟ್ಕೊಳ್ರಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೋಡಿ ಗೈಸ್, ಆಯ್ತಮ್ಮ ಎಲ್ಲ ಶೂಟಿಂಗು ಹ್ಯಾಪಿ? ಆಯ್ತು. ದರ್ಶನ ಮಾಡಿದ್ವಿ. ದರ್ಶನದ ಬಗ್ಗೆ ಆಚೆ ಬಂದು ಹೇಳ್ತೀನಿ. ಏನಂದ್ರೆ ದಾದಾ ಐಸ್ ಕ್ರೀಮ್. ನಮ್ಗೆ ಇವತ್ತೊಂದು ಒಂದು ಐಸ್ ಕ್ರೀಮ್ ಕೊಡ್ಸಿಲ್ಲ, ಅವ್ರು ಕೊಡಿಸ್ತವ್ರೆ. ಸಮೋಸ
जो खाना है खाओ ಏನಂತ ಏನಂದ್ರೆ ಏನ್ ಬೇಕಂದ್ರೆ ಅದ್ ತಿನ್ರಿ ನಾನು ಕೊಡಿಸ್ತೀನಿ ಅಂತ. ಏಯ್, ಹಂಗಂತ. ಗೈಸ್ ಇನ್ನೊಂದ್ ಏನ್ ಗೊತ್ತಾ, ನಮ್ಗೆ ದರ್ಶನ ಎಷ್ಟು ಚೆನ್ನಾಗಾಯ್ತು ಅಂದ್ರೆ ನಾವು ಇಷ್ಟೊತ್ತು ವೆಯ್ಟ್ ಮಾಡಿರೋದಕ್ಕೆ ಬರ್ತಂತಾನೆ ಹೇಳ್ಬೋದು. ಬೆಳಗ್ಗೆ ನಾವು ಯಾರ ಇನ್ಫ್ಲೂಯೆನ್ಸ್ ಇಂದ ಬಂದೋ ಅಲ್ಲ, ಅರ್ಜುನ್ ಅಂತ ಅವ್ರ ಹೆಸರು, ನಮ್ ಫ್ರೆಂಡ್ ಅರುಣ್. ಅರ್ಜುನ್ ಅಂತ ಆರ್ಯವ್ರ ಫ್ರೆಂಡು, ಅವರಿಂದ ಎಷ್ಟು ಚೆನ್ನಾಗಿ ದರ್ಶನ ಆಯ್ತು ಅಂದ್ರೆ ತುಂಬಾ ಸುಕೂನ್ ನೆಮ್ಮದಿ ಫೀಲ್ ಆಗ್ತಿದೆ. ಹರೇ ರಾಮ್ ಹರೇ ಕೃಷ್ಣ. ಆಯ್ತಾ ಮೇಡಮ್ ಹೋಗದ? ಕಮ್ ದಾದಾ ವಿಲ್ ಗೋ. ಗೋಯಿಂಗ್ ವಿತ್ ದಾದಾ. ಪೋ ಬಾ ಮಚ್ಚ, ನಾವು ಹೋಗೋಣ. ನಮ್ಗೆ ಇಬ್ರಿಗೆ ಯಾರು ಕೇಳೋರಿಲ್ಲ. ನೋಡಿ ಗೈಸ್, ನಮ್ ದಾದಾ ಜೊತೆ ಮೌಲ್ಯ ಚಿಕ್ಕ ಪಾಪು ಆಗ್ಬಿಟ್ಟು ಇರೋದು. ಗೈಸ್ ಇವಾಗ ಹೋಗ್ತಾ ಇದೀವಿ ಗೈಸ್. ಇನ್ನೊಂದೇನಂದ್ರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಸ್ವಲ್ಪ ಒಂದೊಂದು ಜಾಗದಲ್ಲಿ ಶೂಟ್ ಮಾಡಕ್ ಬಿಡ್ತಾ ಇದೆಯಲ್ಲ, ಸೊ ಇಷ್ಟ ಆಯ್ತು ಅಷ್ಟು ತಗೊಂಡಿದೀವಿ. ಹೋಗೋಣ ಬರ್ರಿ. ಬನ್ನಿ. ನೋಡಿ ಗೈಸ್, ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಐತೆ ಅಷ್ಟೇ. ಓಕೆನಾ? 3 ಕಿಲೋಮೀಟರ್ಸ್ ಅಲ್ಲೂ ಅಮ್ಮ ಬರೇ ನಿದ್ದೆ ಹೊಡಿಯೋಗಿ, ಬರೀ ನಿದ್ದೆ ಅಂದ್ರೆ ನಿದ್ದೆ. ನೋಡಿ ಎದಲ್ಲ ನಿದ್ದೆ ಹೊಡಿಬೇಕಲ್ಲ. ಗೈಸ್ ಇವಾಗ ಎಲ್ಲಿ ಬುಲ್ ಟೆಂಪಲ್. ಈಗ ಬುಲ್ ಟೆಂಪಲ್ ಬಂದಿದ್ದೀವಿ, ಇಲ್ಲಿ ಶೂಟ್ ಮಾಡ್ಬೇಕು. ಏನು ತಿಂದಿಲ್ಲ ನಾನು, ಬೆಳಗ್ಗೆ ತಿಂದಿದ್ದು ಅಷ್ಟೇ. ಈಗ 3 ಗಂಟೆ ಆಯ್ತಾ ಬಂತು, ಅದಕ್ಕೆ ಇಲ್ಲಿ ನಿಪ್ಪಟ್ಟು ಮಿಸಲ ತಿನ್ಕೊಂಡು ಮೇಲೋಗೋಣ ಅಂತ ಇದ್ದೀವಿ. ತಿಂದ್ರೆ ಒಂದ್ ಸ್ವಲ್ಪ ಎನರ್ಜಿ ಬರುತ್ತೆ, ಆಮೇಲೆ ಊಟ ಮಾಡ್ಬೋದು. ನಿದ್ದೆ ಮಾಡಿದ್ರ ಮಸ್ತಾಗಿ? ನಿದ್ದೆ ಏನ್ ಮಾಡಿಲ್ಲ, ಐ ವಾಸ್ ಮೆಡಿಟೇಟಿಂಗ್. ಏನ್ ಮೆಡಿಟೇಷನ್ ಮಾಡಿದ್ರಿ? ಯೋಚನೆ ಮಾಡ್ತಾ ಇದೆ ಏನ್ ಮಾಡೋದು ನೆಕ್ಸ್ಟ್ ಅಂತ. ಏನ್ ಯೋಚನೆ ಮಾಡಿದ್ರಿ ಅನ್ನಿಸಿ? ಅದೆಲ್ಲ ಹೇಳ್ಬಾರ್ದು, ಲೀಕ್ ಔಟ್ ಆಗ್ಬಿಡುತ್ತೆ. ಆಮೇಲೆ ಏನು ಡೌ ಮಾಡಬೇಡಿ, ಓಕೆನಾ? ಎಲ್ಲ ಡೌ ಮಾಡೋದು. ನಿದ್ದೆ ಮಾಡಿದ್ರಿ ಸುಮ್ಮನೆ ಅದಕ್ಕೆ ಇವಾಗ ಏನ್ ತಿನ್ಕೊಂಡು ಸ್ವಲ್ಪ ಹೋಗೋಣ ಅಂತ ಇದೀವಿ. ಇವಾಗ ಇದನ್ನ ತಿನ್ಕೊಂಡು ಮೇಲೋಗಿ ಶೂಟ್ ಮುಗಿಸ್ಕೊಂಡು ಆಮೇಲೆ ಡಿನ್ನರ್ ಅಂತೀವಿ, ಊಟ ಮಾಡೋಣ ಅಂತ ಅನ್ಕೊಂಡಿದೀವಿ. ಸದ್ಯ ಅಟ್ಲೀಸ್ಟ್ ಐಡಿಯಾ ಐತಲ್ಲ. ಅಂದ್ರೆ ನಿಂತವ್ರೆ ತಿನ್ಸ್ಬೇಕು ನೀವು. ಗೈಸ್ ಶೂಟ್ ಮಾಡ್ತಾ ಇದೀವೋ ಇಲ್ವೋ, ಬಟ್ ಟೈಮ್ ಟು ಟೈಮ್ ಕಣ್ಣು ಕಾಣಿಸಿರೋದ್ನೆಲ್ಲ ತಿನ್ಕೊಂಡು ನಿಂತಿದೀವಿ. ಶೂಟ್ ಅಂತೂ ಮಾಡಿಲ್ಲ. ಇದು ನನ್ನ ತಿನ್ಸಲ್ಲ ಅಲ್ವಾ ನೀವು? ಅದೇ ತಿಂತಿದ್ದೀರಲ್ಲ, ನಾನು ತಗೊಂತೀನಿ. ಬಿಡಿ ಆಯ್ತು ಗೈಸ್. ಏನು ಇಲ್ಲ ಗೈಸ್, ಇವರಿಗೆ ತಲೆ ಎಲ್ಲ ಏನಿಲ್ಲ ಅಂತ ಅಂತೀಯ ನಾನು. ಗೈಸ್ ನನ್ಕಿಂತ ಜಾಸ್ತಿ ತಲೆ ಆಗೈತೆ, ಬಟ್ ಯೂಸ್ ಮಾಡಲ್ಲ ಅವರು. ತಿಂದ್ರ ಎಲ್ಲಾರು ಸೋ ಗೈಸ್ ಅದು ಫ್ಲೂಯೆಂಟ್ ಇದೆ ಅಲ್ವಾ, ಸ್ವಲ್ಪ ಸೋ ಯೂಸ್ ಮಾಡಿ ಸೋ ಅಂತ ಬಂದ್ಬಿಟ್ಟಿದೆ. ಅದಕ್ಕೆ ಇನ್ನೊಂದ್ಸಲ ಯೂಸ್ ಮಾಡಲ್ಲ. ಒಬ್ರು ಕಮೆಂಟ್ ಹಾಕಿದ್ರು, ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಸೋ ಅಂತ ಹೇಳಲ್ಲ. ಬೋಲೋ ಗೈಸ್. ಗೈಸ್ ಜೀವನದಲ್ಲೂ ಅಷ್ಟೇ, ಏನ್ರಲ್ಲೂ ಅಷ್ಟೇ, ನಾನು ಅನ್ಕೊಂಡಿದ್ದು ಏನು ಆಗ್ತಾ ಇಲ್ಲ. ಗೈಸ್ ಈಗ ದೇವಸ್ಥಾನದಿಂದ ಹೊರಟಿದೀವಿ, ಎಲ್ಲ ಕೆಲಸ ಮುಗೀತು, ದರ್ಶನನೂ ಮುಗೀತು ಅಂಡ್ ಶೂಟ್ ಕೂಡ ಮಾಡ್ದೋ. ಇವಾಗ ಸ್ಟ್ರೈಟ್ ಎಲ್ಲಿ ಹೋಗ್ತಾ ಇದೀವಿ? ಕೇಸ್ ಇಸ್ಕೊಡ್ತಿರಲ್ಲ ನೀವು ಇವತ್ತು ಇಬ್ರಿಗೂ. ಯಾವ ಕೇಸು? ಫೋನ್ ಕೇಸು. ನೀವು ಡೈರೆಕ್ಟ್ ಆಗಿ ನಾನು ನಮ್ಮ ಮನೆಗೆ ಹೋಗ್ತೀನಿ. 40 रुपए मिलेगा। ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾ ಇದೀನಿ, ಇವ್ರಗಳ ಜೊತೆ ಅಂತ ಹೋಗಲ್ಲ. ಸೊ ಇಲ್ಲ ಆರ್ಯ ಪಿಜ್ಜಾ ಕೊಡಿಸ್ತೀನಿ ಅಂತ ಹೇಳಿದಾರೆ ಅಣ್ಣ. ಪಿಜ್ಜಾ ಅಂದ್ರೆ ಗೈಸ್ ಆರ್ಯ ಪಿಜ್ಜಾ ಕೊಡಿಸ್ತೀನಿ ಅಂತ ಹೇಳಿದಾರೆ. ಕೇಸ್ ಕೊಡ್ಸ್ತೀರಾ ಅಂತ ನಾವ್ ಎಲ್ಲಿ ಹೋಗೋದು? 80 feet ಯಶವಂತಪುರ 80 feet ರೋಡ್ ಮತ್ತೆ ಅಲ್ಲಿ ಕೆರೆ ಹತ್ರ ನೀವು ಹೋಗ್ತಾ ಇದೀವಿ. ಕೊಡ್ಸ್ತೀರಾ ಕೇಸು ನನಗೆ? ಇವ್ರು ಇಸ್ಕೊಂಡಂಗೆ ನನ್ನ ಹತ್ರ ಅದಾದಂಗೆ ನಮ್ಗೂ ಅದಾದಂಗೆ ಅಂತ ಅವ್ರಿಗೂ ಗೊತ್ತು. ಇವಾಗ ದರ್ಶನ ಎಲ್ಲ ಮುಗಿತು. ಆಸ್ ಐ ಸೆಡ್ ಸಕ್ಕದಾಗಿ ದರ್ಶನ ಆಯ್ತು. 10 ನಿಮಿಷ ದೇವ್ರ ಮುಂದೆನೆ ನಿಂತಿದ್ದು, ತುಂಬಾ ಖುಷಿ ಆಯ್ತು. ಹೇಳ್ತಾರಲ್ಲ ಅದು ಹಣೆ ಬರಹದಲ್ಲಿದ್ರೆ ಅದಾಗುತ್ತೆ ಅಂತ. ಸೊ ಹಂಗಾಯ್ತು. ಯಾಕಂದ್ರೆ ನಾವ್ ದರ್ಶನದ ಪ್ಲಾನೇ ಇರ್ಲಿಲ್ಲ ಇವತ್ತು. ಸುಮ್ನೆ ನನ್ಗೆ ಬ್ಯಾಕ್ ಡ್ರಾಪ್ ಅಲ್ಲಿ ನನ್ಗೆ ಟೆಂಪಲ್ ಥೀಮ್ ಬೇಕಿತ್ತು, ಅದಕ್ಕೋಸ್ಕರ ಅಂತ ಈ ಟೆಂಪಲ್ ಬಂದಿದ್ದು. ಬಟ್ ಅದಕ್ಕಿಂತ ನಾವು ಶೂಟ್ ಮಾಡೋದಕ್ಕಿಂತ ಜಾಸ್ತಿ ದರ್ಶನ ಆಯ್ತು. 10 ನಿಮಿಷ ನೆಮ್ಮದಿಯಾಗಿ ಕೂತಿದ್ದು. ಒಳ್ಳೆ ಮಂಗಳಾರತಿ ಟೈಮ್ಗೆ ನಾವು ಮಹಾಮಂಗಳಾರತಿ ಟೈಮ್ಗೆ ಹೋಗಿದ್ದು. ಸೊ
ಸೊ ಅರ್ಜುನ್ ಅನ್ನೋರು ಆರ್ಯ ಫ್ರೆಂಡ್ ತುಂಬಾ ಹೆಲ್ಪ್ ಮಾಡಿದ್ರು ಒಳಗಡೆ ಹೋಗೋದಕ್ಕೆ. ಸೊ ಐಸ್ ಕ್ರೀಮ್ ತಿನ್ನುವಾಗ ವ್ಲಾಗ್ ಮಾಡ್ತೀನಿ, ಯಾಕಂದ್ರೆ ಚಾರ್ಜ್ ಇಲ್ಲ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ. ಆಮೇಲೆ ಸ್ವಿಚ್ ಆಫ್ ಆಗ್ಬಿಡುತ್ತೆ ಪ್ರಿಕ್ ಅಂತ, ಅದಕ್ಕೋಸ್ಕರ. ನೀವು ತಿಂತೀನಿ ನೋಡಿ. ಖಾಲಿ ಮಾಡ್ತೀರಾ? ಸೊ ಗೈಸ್ ಊಟ ತಿನ್ಕೊಂಡಾಗ ದಾದಾ. ಸಿಗೋಣ. ಹಿಂಗ್ ಬರ್ರಿ. ಹಾ ಗೈಸ್ ಎಷ್ಟು ತಿರುಗಿಸ್ತಾರೆ ನೋಡಿ ಗೈಸ್. ಇವಾಗ ತಾನೇ ಡಾಮಿನೋಸ್ ಅಲ್ಲಿ ಪಿಜ್ಜಾ ಕೊಡ್ಸಿದ್ರು, ಅಲ್ಲ ಕೊಡಿಸ್ತೆ ಅಲ್ವಾ? ಹಾ ಕೊಡಿಸ್ತೀವಿ, ನಾನೇ ಕೊಡ್ಸಿದ್ದಪ್ಪ. ಹಂಗ ಹೇಳ್ಬೇಕಾ? ಸರಿ ಆಯ್ತು, ನೀವೇ ಕೊಡ್ಸಿದ್ರಿ. ಇವ್ರೇ ಕೊಡ್ಸಿದ್ರು, ಪಿಜ್ಜಾ ಕೊಡ್ಸಿದ್ರು, ಚೆನ್ನಾಗಿ ತಿಂದು. ಅಂಶ್ ಅವ್ರ ಫ್ರೆಂಡ್ ನ ಡ್ರಾಪ್ ಮಾಡಕ್ ಏನೋ ಹೋಗಿದ್ದಾರೆ, ಇಲ್ಲಿ ಎಲ್ಲೋ ಸಿಕ್ಸೋ ಗೈಸ್. ಇವಾಗ ಆರ್ಯವ್ರು ನನ್ನ ಡ್ರಾಪ್ ಮಾಡಿದ್ದಾಯ್ತು, ಇವ್ರಿಗೆಲ್ಲಾರ್ಗು ಬಾಯ್ ಹೇಳಿ ಇವಾಗ ಓಡ್ಬೇಕು ನಾನು. ನೋಡಿ ಇವಾಗ ಬಂದಿದ್ದಾರೆ ಅಂಶ್ ಬ್ರೋ. ಎಲ್ಲೋಗಿದ್ರಿ ಬ್ರೋ? ಡಿಪ್ರೆಷನ್ಗೆ ಹೋಗಿದ್ರು, ಇವಾಗ ಬಂದವ್ರೆ ಬ್ರೋ. ಇವತ್ ಚೆನ್ನಾಗಿತ್ತ ಡೇ ಎಲ್ಲ? ಬೆಸ್ಟ್. ಬೆಸ್ಟಾ? ಮೆಮೊರೇಬಲ್ ಸಕತ್ತಾಗಿತ್ತಾ? ಯಾಕೆ? ಇತ್ತು ಸ್ವಲ್ಪ ಸ್ಪೆಷಲ್ ಮೂಮೆಂಟ್ಸ್. ಅದಕ್ಕೆ ದರ್ಶನ ಚೆನ್ನಾಗೈತಿ ತಾನೆ? 2 ದರ್ಶನ ಚೆನ್ನಾಗೈತಲ್ವಾ? VIP ಎಂಟ್ರಿ 2 ಸತಿ ಮಾಡಿರೋದು ನಾವು ದರ್ಶನ ಇವತ್ತು. ಅವ್ರು ಮಾತ್ರ ಸ್ಪೆಷಲ್ ಆಗಿ. ಅರೆ ಬಾಯ್, ಹುಷಾರಾಗಿ ಹೋಗಿ. ದಾದಾ ಬಾಯ್ ಬೋಲ್ ದಾದಾ. ಬಾಯ್ ಬಾಯ್ ದಾದಾ. ಐಸ್ ಕ್ರೀಮ್ ಎಲ್ಲಾರ್ಗು ಬಾಯ್ ಬಾಯ್ ಬಾಯ್. ಹುಷಾರಾಗಿ ಹೋಗಿ ಆಯ್ತಾ? ನಿಧಾನಕ್ಕೆ ಹೋಗಿ, ಹುಷಾರಾಗಿ ಹೋಗಿ ಗೈಸ್. ಅಂಡ್ ನಾನು ಇವಾಗ ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡೋ ಅಷ್ಟರಲ್ಲೇ ಆಗಲ್ಲ ಅನ್ಸುತ್ತೆ, ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ವ್ಲಾಗ್ ಬರ್ತಾ ಇರುತ್ತೆ, ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಓಕೆನಾ? ಬಾಯ್ ಮಾಡಿ ಎಲ್ಲರೂ. ಬಾಯ್ ಬಾಯ್. ಬಾಯ್ ಗೈಸ್. ದಾದಾ ಬಾಯ್ ಬೋಲ್ ದಾದಾ. ಬಾಯ್. ಬಾಯ್ ಗೈಸ್, ಲವ್ ಯು.